ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನೀವು ಇಮಿಡಿಯೇಟ್ ಆಗಿ ಅವುಗಳನ್ನು ವಾಚ್ ಮಾಡಬಹುದು. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಯಾರೆಲ್ಲ 402 PSI ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದೀರಾ, ನಿಮಗೆ ಈ ಪುಸ್ತಕ ಬಹಳ ಸಹಾಯವನ್ನು ಮಾಡುತ್ತೆ. ನಮ್ಮ ಪುಸ್ತಕ ಅಮೆಝಾನ್, ಫ್ಲಿಪ್ಕಾರ್ಟ್, ಸ್ವಪ್ನ ಬುಕ್ ಹೌಸ್ ಇಲ್ಲೆಲ್ಲ ಕೂಡ ಅವೈಲಬಲ್ ಇದೆ. ಒಂದು ವೇಳೆ ನೀವು ನಮ್ಮಲ್ಲಿ ಖರೀದಿ ಮಾಡಬೇಕು ಅಂತಂದರೆ ಇಲ್ಲಿ ಕಾಣ್ತಾ ಇರೋ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸ್ತೀನಿ. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ಇದೊಂದು ಸ್ಮಾಲ್ ಪ್ಯಾರಾಗ್ರಾಫ್ ಆಗಿದೆ. ಬನ್ನಿ ನೋಡೋಣ ಏನಿದೆ, ಯಾವ ರೀತಿ ನಾವು ಇದನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ. ಪ್ರತಿ ತರಗತಿ ನಾವೇನೀಗ ಟ್ರಾನ್ಸ್ಲೇಷನ್ ಕ್ಲಾಸಸ್ ಮಾಡಿಕೊಡ್ತಾ ಇದ್ದೀವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಇದರಲ್ಲಿ ಒಂದಿನ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇರುತ್ತೆ, ಒಂದಿನ ಕನ್ನಡ ಟ್ರಾನ್ಸ್ಲೇಷನ್ ಇರುತ್ತೆ. ಬಹಳ ಸ್ಟೂಡೆಂಟ್ಸ್ಗೆ ಇನ್ನೂ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದನ್ನು ಐಡೆಂಟಿಫೈ ಮಾಡೋದು ಕಷ್ಟ ಆಗ್ತಿದೆ. ಹಾಗೆ ಕೆಲವರಿಗೆ ಈ ರೀತಿ ಒಕ್ಯಾಬುಲರಿಗಳು, ಇದನ್ನು ಶಬ್ದಕೋಶ ಅಂತ ಏನು ಹೇಳ್ತೀವಿ, ಇವುಗಳನ್ನು ಬರೆಯೋದು ಕಷ್ಟ ಆಗ್ತಿದೆ. ಹಾಗಾಗಿ ಬೇಸಿಕ್ಕಿಂದ ಹೇಳ್ಕೊಡೋಣ ಅನ್ನೋವಂಥ ಒಂದೇ ದೃಷ್ಟಿಯಿಂದ ಸಿಂಪಲ್ ಆಗಿರೋ ಪ್ಯಾರಾಗ್ರಾಫ್ಸ್ನ ತೊಗೊಂಡು ಬಂದು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಒಂದು ಪ್ಯಾರಾ ತೊಗೊಂಡು ಬಂದಿದ್ದೀನಿ. ಇದನ್ನು ನಾನು ಯೋಜನಾ ಮ್ಯಾಗಝೀನಿಂದ ತೊಗೊಂಡಿರೋವಂಥದ್ದು. ಐ ಹ್ಯಾವ್ ಟೇಕನ್ ದಿಸ್ ಪರ್ಟಿಕ್ಯುಲರ್ ಸ್ಮಾಲ್ ಪ್ಯಾರಾಗ್ರಾಫ್ ಫ್ರಮ್ ಯೋಜನಾ ಮ್ಯಾಗಝೀನ್. ಏನಿದೆ, ಹೈಗಮ್ ತೇವಭೂಮಿ ಸಂರಕ್ಷಣಾ ಮೀಸಲು ಹೆಡ್ಡಿಂಗ್ ಇದು. ಇದರಲ್ಲಿ 2 ವಾಕ್ಯಗಳಿದೆ. ಈ ತೇವಭೂಮಿಯು ಜೇಲಂ ನದಿ ಜಲಾಯನ ಪ್ರದೇಶದಲ್ಲಿದೆ. ಪ್ರವಾಹ ನಿಯಂತ್ರಣ, ಜಲಾನಯನ, ಮರುಪೂರಣ ಮತ್ತು ಉಲ್ಲಾಸ್ ಸರೋವರದ ನೀರಿನ ಹರಿವನ್ನು ನಿಯಂತ್ರಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಹೀಗಿದೆ. ಈಗ ಇದನ್ನು ನಾವು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಬೇಕು. ಹೇಗೆ ಬರೆಯೋದು ನೋಡೋಣ ಬನ್ನಿ, ಹೇಳ್ಕೊಡ್ತೀನಿ. ಮೊದಲನೇದಾಗಿ ಇಲ್ಲಿ ಒಂದು ರಿಸರ್ವ್ ಬಗ್ಗೆ ಮಾತಾಡಿದ್ದಾರೆ. ಯಾವುದಿದು ಅದನ್ನು ನಾವು ಫಸ್ಟ್ ಬರಿಬೇಕು. ಹೈಗಮ್ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನು ಬರೆಯೋಣ ಹೈಗಮ್. ಓಕೆ. ತೇವಭೂಮಿ ಅಂತ ಏನು ಕೊಟ್ಟಿದ್ದಾರೆ, ವೆಟ್ ಲ್ಯಾಂಡ್ ಅಂತ ತಗೊಳ್ಳೋಣ. ಸಂರಕ್ಷಣಾ, ಕನ್ಸರ್ವೇಷನ್ ಅಂತ ತಗೊಳ್ಬಹುದು. ಓಕೆ, ತಗೊಳ್ತಾ ಇದ್ದೀನಿ ಕನ್ಸರ್ವೇಷನ್. ಮೀಸಲು ಅಂತ ಕೊಟ್ಟಿದ್ದಾರೆ, ಬರೆಯೋಣ ರಿಸರ್ವ್. ಇಲ್ಲಿ ಕೋಲನ್ ಇದೆ, ಆಸ್ ಇಟ್ ಈಸ್ ತಗೊಳ್ಬೇಕು. ಈ ಅಂತಂದರೆ ದಿಸ್ ಅಂತ ತಗೊಳ್ಬಹುದು. ತೇವಭೂಮಿ ಆಲ್ರೆಡಿ ಬರೆದಿದ್ದೀವಿ, ಮತ್ತೊಮ್ಮೆ ಬರೆಯೋ ಅಗತ್ಯತೆ ಇಲ್ಲ. ಜೇಲಂ ಆಸ್ ಇಟ್ ಈಸ್ ನಮಗೆ ಹೀಗೆ ಬರುತ್ತೆ. ಬಟ್ ಯಾಕೆಂದರೆ ಇದೆಲ್ಲ ನದಿಗಳ ಹೆಸರು, ಇವುಗಳನ್ನು ನಾವು ಬದಲಾಯಿಸೋಕ್ಕಾಗಲ್ಲ. ಇನ್ನೇನಾದರೂ ಬೇರೆ ಇದ್ದಿದ್ರೆ, ಈಗ ನೋಡಿ ನದಿ ಅಂತಿದೆ, ರಿವರ್ ಅಂತ ಬರಿಬಹುದು. ಬಟ್ ಇದು ಹೆಸರು, ನೌನ್. ಯಾವುದೇ ಭಾಷೆಯಲ್ಲಿ ತಗೊಂಡ್ರು ಹೀಗೆ ಬರುತ್ತೆ, ಆಸ್ ಇಟ್ ಈಸ್ ತಗೊಳ್ಳಿ. ಜಲಾನಯನ ಅಂತ ಏನು ಕೊಟ್ಟಿದ್ದಾರೆ, ಬೇಸನ್ ಅಂತ ಹೇಳ್ತೀವಿ. ಪ್ರದೇಶ, ಇದನ್ನು ರೀಜನ್, ಏರಿಯಾ, ಎನಿಥಿಂಗ್, ದಲ್ಲಿದೆ ಅಂತ ಕೊಟ್ಟಿದ್ದಾರೆ, ಅಂದರೆ ಇದೆ ಅಂತ. ಇದನ್ನ ವಾಕ್ಯದಲ್ಲಿ ನೋಡೋಣ. ಇಲ್ಲಿಗೆ ನಮ್ಮ ಒಕ್ಯಾಬುಲರಿ ಮುಕ್ತಾಯ. ಏನು ಹೇಳ್ತಾ ಇದ್ದಾರೆ, ನಾವಿಲ್ಲಿ ಒಂದು ರಿಸರ್ವ್ನ ಬಗ್ಗೆ ಮಾತಾಡ್ತಾ ಇದ್ದೀವಲ್ವಾ, ಅದನ್ನು ಮೊದಲನೇದಾಗಿ ತೊಗೊಂಡ್ಬಿಡ್ಬೇಕು. ಇದನ್ನು ಹೇಗೆ, ಈ ರೀತಿಯಲ್ಲಿ ಹೈಗಮ್ ವೆಟ್ಲ್ಯಾಂಡ್, ಹೈಗಮ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ರಿಸರ್ವ್. ಹೀಗೆ ಫಸ್ಟ್ ಇದನ್ನು ಬರಿಬೇಕಾಗುತ್ತೆ. ಅದಾದಮೇಲೆ ಕೋಲನ್ ಇದೆ. ಆಮೇಲೆ ಏನಂತ ಹೇಳಿರೋದು, ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಇದು ಏನಾಯಿತು, ನಮ್ಮ ಸಬ್ಜೆಕ್ಟ್ ಆಯಿತು. ಇದೆಯಂತೆ, ಅಲ್ಲಿದೆ ಅಂತ ಹೇಳ್ತಾ ಇದ್ದಾರೆ, ವರ್ಬ್ ಆಯಿತು. ಏನು, ಎಲ್ಲಿದೆ ಅನ್ನೋ ಕಂಟೆಂಟ್ ನಮಗೆ ಆಬ್ಜೆಕ್ಟ್ನಲ್ಲಿ ಇದೆ. ನೋಡಿ, ಕನ್ನಡದ ವಾಕ್ಯ ಹೀಗೆ ಇಲ್ಲಿ ರಚನೆ ಆಗಿದೆ. ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಇಂಗ್ಲಿಷ್ನಲ್ಲಿ ಹೇಗೆ ಬರಿತೀವಿ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಹೇಗೆ ಬನ್ನಿ ಬರೆದು ತೋರಿಸ್ತೀನಿ. ದಿಸ್ ವೆಟ್ಲ್ಯಾಂಡ್, ದಿಸ್ ವೆಟ್ಲ್ಯಾಂಡ್. ಈಗ ದಲ್ಲಿದೆ ಅಂತ ಕೊಟ್ಟಿದ್ದಾರಲ್ವಾ, ಅದನ್ನು ಇದೆ. ಈಸ್ ಸಿಚುವೇಟೆಡ್, ಈಸ್ ದೇರ್, ಎನಿಥಿಂಗ್ ಈಸ್ ಓಕೆ. ಎಲ್ಲಿ, ಜೇಲಂ ನದಿ ಜಲಾನಯನ ಪ್ರದೇಶ ಈಸ್ ಸಿಚುವೇಟೆಡ್ ಇನ್ ದ region, area, anything is okay, in the region of Jhelum river basin. ಈ ರೀತಿಯಲ್ಲಿ ಬರಿಬೇಕು. ಎಲ್ಲಿದೆ ಅದು ಅಂತ ಹೇಳಿದ್ದಾರೆ. ನೋಡಿ ಹೇಗೆ ಬರೆದ್ವಿ,
ಇಲ್ಲಿಯ ಸಬ್ಜೆಕ್ಟ್ ಏನು, ದಿಸ್ ವೆಟ್ಲ್ಯಾಂಡ್, ಇದೇ ನಮ್ಮ ಸಬ್ಜೆಕ್ಟ್ ಆಯಿತು. ಸಿಚುವೇಟ್ ಆಗಿರೋದು ವರ್ಬ್ ಆಯಿತು. ಎಲ್ಲಿ ಸಿಚುವೇಟ್ ಆಗಿದೆ, ಆಬ್ಜೆಕ್ಟ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಏನು ನಾನು ಫಾರ್ಮುಲಾ ಹೇಳಿದ್ದೆ ಅದಕ್ಕೆ ಅನುಗುಣವಾಗಿ ಈ ವಾಕ್ಯವನ್ನು ರಚನೆ ಮಾಡಿದ್ದೀನಿ, ಆಸ್ ಯು ಕ್ಯಾನ್ ನೋಟಿಸ್. ಹೀಗೆ ನಾವು ಬರಿಬಹುದು. ಮೊದಲನೇದಾಗಿ ಅವರು ಇದು ಯಾವುದರ ಬಗ್ಗೆ ಮಾತನಾಡ್ತಿದ್ದೀವಿ ಅಂತ ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ಅದನ್ನು ಬರಿಬೇಕು. ಒಂದು ವೇಳೆ ನಿಮ್ಗೆ ಏನಾದರೂ ಪರೀಕ್ಷೆಯಲ್ಲಿ ಹೀಗೆ ಕೊಟ್ಟರೆ, ಏನೂ ಕೊಟ್ಟಿಲ್ಲ ಅಂದರೆ ಡೈರೆಕ್ಟಾಗಿ ಇಲ್ಲಿಂದನೇ ಸ್ಟಾರ್ಟ್ ಮಾಡಿ. ಇದು ಮೊದಲನೇ ವಾಕ್ಯವಾಗಿತ್ತು. ಬನ್ನಿ ಎರಡನೇ ವಾಕ್ಯದ ಕಡೆಗೆ ಹೋಗೋಣ. ಇಲ್ಲಿ ನಮಗೆ ಪ್ರವಾಹ ನಿಯಂತ್ರಣ ಅಂತ ಕೊಟ್ಟಿದ್ದಾರೆ ನೋಡಿ. ಇದನ್ನು ನಾವೇನಂತ ತಗೊಳ್ಬಹುದು, ಫ್ಲಡ್, ಪ್ರವಾಹ ನಿಯಂತ್ರಣ, ಕಂಟ್ರೋಲ್ ಅಂತ ತಗೊಳ್ಬಹುದು. ಜಲಾನಯನ ಮರುಪೂರಣ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ವಾಟರ್ ಶೆಡ್ ಮರುಪೂರಣ ಅಂತ ಕೊಟ್ಟಿದ್ದಾರಲ್ವಾ, ರೀಚಾರ್ಜ್ ಅಂತ ತಗೊಳ್ಬಹುದು. ಅಂದರೆ ತಿರ್ಗಾ ಅದಕ್ಕೆ ರೀಚಾರ್ಜ್ ಮಾಡೋದು ಅಂತ ಅರ್ಥ. ನೆಕ್ಸ್ಟ್ ಮತ್ತು ಆ್ಯಂಡ್, ಉಲ್ಲಾರ್ ಹೀಗೆ ಬರುತ್ತೆ. ಸರೋವರ ಅಂತ ಕೊಟ್ಟಿದ್ದಾರೆ, ಸರೋವರ ಲೇಕ್ ಅಂತ ತಗೊಳ್ಬಹುದು. ನೀರಿನ ಹರಿವು, ವಾಟರ್ ಫ್ಲೋ ಅಂತ ತಗೊಳ್ಳಿ. ನಿಯಂತ್ರಿಸುವಲ್ಲಿ, ಕಂಟ್ರೋಲ್, ಮಹತ್ವದ, ಇಂಪಾರ್ಟೆಂಟ್, ಪಾತ್ರ ವಹಿಸುತ್ತದೆ, ಪಾತ್ರ ರೋಲ್, ವಹಿಸುವುದು ಪ್ಲೇಸ್. ನಾವು ಹಿಂದಿನ ವಾಕ್ಯದಲ್ಲಿ ನೋಡಿದ್ವಿ ಏನಂತ, ಒಂದು ರಿಸರ್ವ್ನ ಬಗ್ಗೆ ಮಾತಾಡಿದ್ವಿ ಅಲ್ವಾ. ಇದನ್ನೇ ಇಲ್ಲಿ ನಿಮಗೆ ಕೊಟ್ಟಿರುವಂಥದ್ದು ಪಾತ್ರವನ್ನು ವಹಿಸ್ತಾ ಇದೆ ಅಂತ. ಅದಕ್ಕೋಸ್ಕರ ಹಿಂದಿನ ವಾಕ್ಯದ ಏನು ವಿಚಾರ ಇತ್ತು ಅದೇ ನಮ್ಮ ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಬರಿತಾ ಇದ್ದೀನಿ, ಇಟ್ ಪಾತ್ರವನ್ನು ವಹಿಸುತ್ತದೆ. ಇಟ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್, ಸಿಗ್ನಿಫಿಕೆಂಟ್ ಏನಾದರೂ ತಗೊಳ್ಳಿ. ಇಟ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಯಾವುದರಲ್ಲಿ ನೋಡಿ, ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಯಾವುದರಲ್ಲಿ, ನಿಯಂತ್ರಿಸೋದ್ರಲ್ಲಿ. ಏನನ್ನ, ವಾಟರ್ ಫ್ಲೋನ. ಯಾವುದರ ವಾಟರ್ ಫ್ಲೋ, ಇಲ್ಲಿ ಕಂಟೆಂಟ್ ಇದೆ, ಇದನ್ನು ಬರಿಬೇಕು. ಇಟ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಕಂಟ್ರೋಲಿಂಗ್ ಏನನ್ನ, ದ ವಾಟರ್ ಫ್ಲೋ, ದ ಫ್ಲೋ ಆಫ್ ವಾಟರ್, ಎನಿಥಿಂಗ್ ಇಸ್ ಓಕೆ. ದ ವಾಟರ್ ಫ್ಲೋ ಯಾವುದರ, ಆಫ್ ಉಲ್ಲಾರ್ ಲೇಕ್. ಓಕೆ. ಆ್ಯಂಡ್ ಇನ್ನೊಂದೇನಂತ ಕೊಟ್ಟಿದ್ದಾರೆ, ಇವೆರಡು ವಿಚಾರಗಳನ್ನು ಕೊಟ್ಟಿದ್ದಾರೆ, ಬರಿಬೇಕು. ಆ್ಯಂಡ್ ಫ್ಲಡ್ ಕಂಟ್ರೋಲ್, ಅದಾದಮೇಲೆ ವಾಟರ್ ಶೆಡ್ ರೀಚಾರ್ಜ್, ಈ ರೀತಿಯಲ್ಲಿ ಬರಿಬಹುದು. ಓಕೆ. ಸೊ ಹೀಗೆ ಇಲ್ಲಿ ಕೊಟ್ಟಿದ್ದಾರೆ, ತಗೊಳ್ಬಹುದಿದೆ. ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಕಂಟ್ರೋಲಿಂಗ್ ದ ವಾಟರ್ ಫ್ಲೋ ಆಫ್ ಉಲ್ಲಾರ್ ಲೇಕ್ ಆ್ಯಂಡ್ ಫ್ಲಡ್ ಕಂಟ್ರೋಲ್ ಆ್ಯಂಡ್ ವಾಟರ್ ಶೆಡ್. ಹೀಗೆ ಇಲ್ಲಿ ಬರ್ತಿದ್ದೀನಿ. ಓಕೆ. ಎಸ್. ಇಲ್ಲಿ ನಮ್ಮ ಇಟ್ ಅಂತಂದರೆ ಹಿಂದಿನ ವಾಕ್ಯದಲ್ಲಿ ನಾವು ನೋಡಿದ್ವಲ್ಲ ರಿಸರ್ವ್, ಅದೇ ಆಗುತ್ತೆ. ಇಟ್ ಅಂತ ಅಂದರೆ ಪ್ಲೇಸ್, ಪಾತ್ರವನ್ನು ವಹಿಸ್ತಾ ಇರೋದು ವರ್ಬ್. ಎಂತಹ ಪಾತ್ರ ಅದು, ಯಾವುದರಲ್ಲಿ ಪಾತ್ರವನ್ನು ವಹಿಸ್ತಾ ಇದೆ ಅನ್ನೋ ಕಂಟೆಂಟ್ ಆಬ್ಜೆಕ್ಟ್ನಲ್ಲಿ ಇದೆ. ಈ ರೀತಿಯಲ್ಲಿ ವಾಕ್ಯವನ್ನು ರಚನೆ ಮಾಡಬಹುದು. ನನ್ನ ಮೇನ್ ಕಾನ್ಸಂಟ್ರೇಷನ್ ಏನಿದೆ ಅಂತ ಅಂದರೆ, ನಿಮಗೆ ನಿಮ್ಮ ಪರೀಕ್ಷೆಯಲ್ಲಿ ಕೊಡುವಂಥ ವಾಕ್ಯಗಳು ಸಿಂಪಲ್, ಮಾಡರೇಟ್, ಲೆಂತಿ ಎಲ್ಲದರ ಕಾಂಬಿನೇಷನ್ ಇರುತ್ತೆ. ಬೇಸಿಕ್ ಆಗಿ ನಿಮಗೆ ವಾಕ್ಯ ರಚನೆ ಮಾಡೋದೇ ಕಷ್ಟ ಆಗ್ತಿದೆ ಅಂತಂದರೆ ಟ್ರಾನ್ಸ್ಲೇಷನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ರೀತಿ ಸಣ್ಣ ಸಣ್ಣ ವಾಕ್ಯಗಳು, ಸಣ್ಣ ಸಣ್ಣ ಪ್ಯಾರಾಗ್ರಾಫ್ಸ್ನ ತೊಗೊಂಡು ಬಂದು ನಿಮ್ಮ ಜೊತೆಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆ್ಯಸ್ ಎ ಸೆಡ್ ಯು ಪೀಪಲ್ ಅರ್ಲಿಯರ್, ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಯೋಜನಾ ಮ್ಯಾಗ್ಝಿನ್ ಕನ್ನಡ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಬರುತ್ತೆ. ಕುರುಕ್ಷೇತ್ರ ಮ್ಯಾಗ್ಝಿನ್ ಬರುತ್ತೆ, ದಯವಿಟ್ಟು ಅದನ್ನು ರೆಫರ್ ಮಾಡಿ. ಒಕ್ಯಾಬುಲರಿ ತುಂಬ ಚೆನ್ನಾಗಿ ಕಲ್ತ್ಕೊಳ್ತೀರಾ, ಶಬ್ದಕೋಶ ಇಂಪ್ರೂವ್ ಆಗುತ್ತೆ, ನಿಮ್ಮದು ಸುಧಾರಿಸುತ್ತೆ. ಹಾಗೆ ನೀವು ಅದರಿಂದ ಟ್ರಾನ್ಸ್ಲೇಷನನ್ನು ಕೂಡ ಪ್ರಾಕ್ಟೀಸ್ ಮಾಡಬಹುದು. ಇದಾಗಿತ್ತು ಇವತ್ತಿನ ನಮ್ಮ ತರಗತಿ. ಆ್ಯಂಡ್ ಐ ಹೋಪ್ ಯು ಗೈಸ್ ನೋ ದಟ್ ನಾನು ನಿಮಗಾಗಿ 402 PSI ಪರೀಕ್ಷೆ ಯಾರೆಲ್ಲ ತಗೊಳ್ತಾ ಇದ್ದೀರಲ್ವಾ, ನಿಮಗಾಗಿ ಅಂತ ನಮ್ಮ ಆ್ಯಪ್ನಲ್ಲಿ ತರಗತಿಗಳನ್ನು ಹೊಸದಾಗಿ ಪ್ರಾರಂಭ ಮಾಡಲಾಗಿದೆ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಟ್ಟು 2 ಕೋರ್ಸ್ ಇದೆ. ಮೊದಲನೇದು ಇಲ್ಲಿ ನೋಡಿ, ಎಸ್ಸೆ ಕ್ಲಾಸಸ್ ಇದೆ, ನಮ್ಮ ಆ್ಯಪಲ್ಲಿ ಅವೈಲಬಲ್ ಇದೆ. ಒಟ್ಟು ಇದರಲ್ಲಿ 15 ಪ್ರಬಂಧಗಳನ್ನು ನಿಮಗೆ ಕೊಡಲಾಗುತ್ತೆ. ಕರೆಂಟ್ ಟಾಪಿಕ್ಸ್ ಮತ್ತು ಜನರಲ್ ಟಾಪಿಕ್ಸ್ನ ಡಿಸ್ಕಷನ್ ಇರುತ್ತೆ. ಹಾಗೆ ಕ್ಲಾಸಸ್ನ ಜೊತೆಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ನಿಮಗೆ PDF ನೋಟ್ಸನ್ನು ಕೂಡ ಕೊಡ್ತೀನಿ. ನೀವು ಅದನ್ನು ನೋಡಿಕೊಂಡು ಆರಾಮಾಗಿ ಕ್ಲಾಸಸನ್ನು ನೋಡಿಕೊಂಡು ನಿಮ್ಮ ಪರೀಕ್ಷೆಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಬಹುದಿದೆ, ತಯಾರಿಯನ್ನು ನಡೆಸಬಹುದಿದೆ. ಆ್ಯಂಡ್ ಎಸ್ಸೆ ಕ್ಲಾಸಸ್ ಆದಮೇಲೆ ನೀವು ಇಲ್ಲಿನ್ನು ಗಮನಿಸಿದ್ರೆ ನಮ್ಮ ಹೊಸ ಟ್ರಾನ್ಸ್ಲೇಷನ್ ಮತ್ತು ಪ್ರಿಸಿ ಕ್ಲಾಸಸ್ ಇದೇ ಜುಲೈ 26ನೇ ತಾರೀಕಿನಿಂದ ಪ್ರಾರಂಭ ಆಗ್ತಿದೆ.
ನಾನು ಲಿಮಿಟೆಡ್ ಸೀಟ್ಸನ್ನು ಮಾತ್ರ ತೊಗೊಳ್ತಾ ಇದ್ದೀನಿ. ಲೈವ್ ಇರುತ್ತೆ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಈಗ ಪರೀಕ್ಷೆ ಸೆಪ್ಟೆಂಬರ್ 22 ಅಂತ ಸದ್ಯಕ್ಕೆ ಹೇಳಲಾಗಿದೆ, ಮುಂದೆ ಗೊತ್ತಿಲ್ಲ ಏನು ಅಂತ. ಸೆಪ್ಟೆಂಬರ್ 21ನೇ ತಾರೀಕಿನವರೆಗೆ ನಿಮಗೆ ಇದರಲ್ಲಿ ತರಗತಿಗಳು ಅವೈಲಬಲ್ ಇರುತ್ತೆ. ಪ್ರತಿನಿತ್ಯ ಅಪಾರ್ಟ್ ಫ್ರಮ್ ಸಂಡೇ ನಿಮಗೆ ಲೈವ್ ಕ್ಲಾಸಸ್ ಇರುತ್ತೆ. ತರಗತಿಯಲ್ಲಿ ಮೊದಲನೇದಾಗಿ ಹೇಳ್ಕೊಡ್ತೀನಿ ಟ್ರಾನ್ಸ್ಲೇಷನ್ ಹೇಗೆ ಮಾಡಬೇಕು, ಪ್ರಿಸಿ ರೈಟಿಂಗ್ ಹೇಗೆ ಬರಿಬೇಕು ಅಂತ. ಆಮೇಲೆ ನಿಮಗೆ ಲೈವಲ್ಲೇ ಮಾಕ್ ಟೆಸ್ಟ್ ಕೂಡ ಇರುತ್ತೆ. ನೀವು ಡೈರೆಕ್ಟಾಗಿ ಅಲ್ಲಿ ನಾನು ಇರ್ತೀನಿ, ಕ್ವೆಶನ್ ಕೊಡ್ತೀನಿ, ಆನ್ಸರ್ ಮಾಡ್ತೀರಾ, ಇಮಿಡಿಯೇಟಾಗಿ ಅಲ್ಲೇ ಚೆಕ್ ಮಾಡಿಕೊಡ್ತೀನಿ. ಸೊ ಕ್ಲಾಸಸ್, ಮಾಕ್ ಟೆಸ್ಟ್, ಪ್ರತಿಯೊಂದು ಪರ್ಸ್ನಲ್ ಇವ್ಯಾಲ್ಯೂಯೇಷನ್ ಪ್ರತಿಯೊಂದು ಕೂಡ ಇರುತ್ತೆ. ನೀವು ಕೂಡ ಮುಂಬರುವಂಥ ನೆಕ್ಸ್ಟ್ ಇರುವಂಥ 402 PSI ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ ಅಂತಿದ್ದಲ್ಲಿ ಈ ಕೋರ್ಸ್ ನಿಮಗೆ ಬಹಳ ಸಹಾಯವನ್ನು ಮಾಡುತ್ತೆ. ಏನು ಮಾಡಬೇಕು, ಮೊದಲನೇದಾಗಿ ನಮ್ಮ ವೇದಾಂತ್ ಪಾಠಶಾಲೆ ಆ್ಯಪನ್ನು ನೀವು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಮೊಬೈಲ್ ನಂಬರ್, ಏನಾದರೂ ಡೌಟ್ ಇದ್ದರೆ ಈ ಒಂದು ಮೊಬೈಲ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ವೇದಾಂತ್ ಪಾಠಶಾಲೆಯ ಮೊಬೈಲ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಡೌಟ್ ಇದ್ದರೆ ಕೇಳಿ ಕ್ಲಿಯರ್ ಮಾಡಿಕೊಂಡು ನಮ್ಮ ಆ್ಯಪ್ನಲ್ಲಿ ಕ್ಲಾಸಸ್ಸನ್ನು ಡೈರೆಕ್ಟಾಗಿ ನೀವು ಪರ್ಚೇಸ್ ಮಾಡಬಹುದು. ಜುಲೈ 26ನೇ ತಾರೀಕಿನ ಸಂಜೆ 4 ಗಂಟೆಯಿಂದ ತರಗತಿಗಳು ಪ್ರಾರಂಭ ಆಗುತ್ತೆ. ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ಗ್ರಾಮರ್ ಹೇಳ್ಕೊಡ್ತೀನಿ, ಆಮೇಲೆ ಟ್ರಾನ್ಸ್ಲೇಷನ್, ಆಮೇಲೆ ಪ್ರಿಸಿ ರೈಟಿಂಗ್, ಅದಾದಮೇಲೆ ಪ್ರಾಕ್ಟೀಸ್ ಸೆಷನ್ಸ್ ಇರುತ್ತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಎನ್ರೋಲ್ ಫಾರ್ ದ ಕೋರ್ಸ್ ಬೈ ಡೌನ್ಲೋಡಿಂಗ್ ಅವರ್ ಆ್ಯಪ್. ಏನೇ ಸಂದೇಹ ಇದ್ದರೂ ಈ ನಂಬರನ್ನು ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು ಪೀಪಲ್. ಹ್ಯಾಪಿ ಲರ್ನಿಂಗ್.